ಇವತ್ತ ಇವತ್ತಿನ ಸೈನ್ಸ್ ಸೆಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ. ಹೇಗೊಂದು ಚಿಟ್ಟೆ ಆ ಹೌ ಇಟ್ ಇಸ್ ಫಾರ್ಮಿನೇಟೆಡ್ ಫ್ರಮ್ ಅ ಸ್ಮಾಲ್ ವರ್ಮ್ ಟು ಅ ಬ್ಯೂಟಿಫುಲ್ ಬಟರ್ಫ್ಲೈ. ತುಂಬಾ ಚೆನ್ನಾಗಿತ್ತಲ್ಲ ಇವತ್ತು ಸೈನ್ಸ್ ಕ್ಲಾಸು. ಅದೇ ತರ ಇವತ್ತಿನ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ನಾವು ಹೊಸ ವಿಷಯಗಳನ್ನ ತಿಳ್ಕೊಳ್ತೀವಿ. ಆಯ್ತಾ? ಅದನ್ನ ಒಂದು ಸಣ್ಣ ಪುಟ್ಟ ಮೋಟಿವೇಶನಲ್ ಸ್ಟೋರಿಯಿಂದ ನಾವು ಶುರು ಮಾಡೋಣ. ಇಂಗ್ಲಿಷ್ ಅನ್ನೋದು ತುಂಬಾ ಈಸಿ, ನಾವು ಹೆದರಬಾರ್ದು. ಗ್ರಾಮರ್ ಅನ್ನೋ ವಿಷಯನ ನಮ್ಮ ಮನಸ್ಸಿನಿಂದ ತೆಗೆದ್ಬಿಡ್ಬೇಕು. ಮೊದಲು ಮಾತಾಡೋದಕ್ಕೆ ನಮ್ಮಲ್ಲಿ ಇರೋ ಭಯ ಮೊದಲು ತೆಗೆದ್ಬಿಡ್ಬೇಕು. ಅದಾದ್ಮೇಲೆ ಈ ಗ್ರಾಮರ್ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಫಸ್ಟ್ ತೆಗೆದ್ಬಿಡೋಣ. ಸರಳವಾಗಿ ನಾವು ಮಾತಾಡೋಣ. ಆಯ್ತಾ? ಆ ಭಯ ಇಲ್ಲದೆ ಇದ್ರೇನೆ ಚೆನ್ನಾಗಿ ಸೂಪರ್ ಆಗಿ ನಾವು ಮಾತಾಡ್ಬಿಡ್ಬೋದು. ಆಯ್ತಾ? ಸೊ ಹ್ಯಾವ್ ದಿಸ್ ಥಾಟ್ ಆಲ್ವೇಸ್ ಇನ್ ಯೋರ್ ಮೈಂಡ್. ಸೊ ವಾಟ್ ಅಂಡ್ ಆಲ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ಟುಡೇಸ್ ಸೆಷನ್. ಮೊದಲು ಒಂದು ಸಣ್ಣ ಪುಟ್ಟ ಮೋಟಿವೇಶನಲ್ ಸ್ಟೋರಿ, ಅದಾದ್ಮೇಲೆ ಪ್ರತಿದಿನ ನಾವು ಬಳಸುವ ಆಕ್ಷನ್ ವರ್ಡ್ಸ್, ಮಾತಾಡೋದು, ಕುತ್ಕೊಳ್ಳೋದು, ಈ ತರ ವರ್ಡ್ಸ್ ಎಲ್ಲ ನಾವು ಬಳಸ್ತೀವಲ್ವಾ. ಆಲ್ ದೀಸ್ ಆರ್ ಒನ್ ವರ್ಡ್ಸ್, ರೈಟ್? ಸಿಂಗಲ್ ವರ್ಡ್ಸ್. ಆದ್ರೆ ಜಾಸ್ತಿ ನಾವು ಬಳಸ್ತೀವಿ. ಬೆಳಗ್ಗೆ ಎದ್ದಿನಿಂದ ಸಾಯಂಕಾಲ ನಮ್ಮ ಎಲ್ಲಾ ಕೆಲಸದ ನಾವು ಮಾಡೋ ಎಲ್ಲಾ ಕೆಲಸದಲ್ಲೂ ಈ ಸಿಂಗಲ್ ವರ್ಡ್ಸ್ ಆದ್ರೆ ಆಲ್ಸೋ we are going to identify the places that we are very much familiar with. ನಾವು ಪ್ರತಿದಿನ ಹೋಗೋ ಜಾಗಗಳು, ನಾವು ನೋಡೋ ಜಾಗಗಳು, ಇವೆಲ್ಲ ನಾವು ಐಡೆಂಟಿಫೈ ಮಾಡ್ತೀವಿ. ಆದ್ರೆ ಅಷ್ಟು ಈಸಿಯಾಗಿ ನಾನು ಕೇಳಿದ ತಕ್ಷಣ ನೀವು ಆನ್ಸರ್ ಹೇಳೋ ತರ ಇರಲ್ಲ. ನೀವ್ ಯೋಚನೆ ಮಾಡಿ ಹೇಳೋ ತರ ಇರತ್ತೆ. ಹೇಗೆ ಅಂತ ನೋಡೋಣ. ಆಯ್ತಾ? ಮೊದಲು ಈ ಮೋಟಿವೇಶನಲ್ ಸ್ಟೋರಿಯನ್ನ ತಿಳ್ಕೊಂಬೇಡ. ದ ಸೀಡ್ ಆಫ್ words. So you notice a small thought written towards the right side of the screen. ಐ ಹೋಪ್ ದ ಸ್ಕ್ರೀನ್ ಇಸ್ ವೆರಿ ಮಚ್ ವಿಸಿಬಲ್. ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಬಿಗ್ ಡ್ರೀಮ್ಸ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಎಷ್ಟೋ ದೊಡ್ಡ ಕನ್ಸಿರತ್ತೆ ನಮ್ಮಲ್ಲಿ ಅಲ್ವಾ? ಆದ್ರೆ ಆ ಕನ್ಸು ಮಾತ್ರ ಸಾಕಾ? ನಾವು ಇಡೋ ಪ್ರತಿಯೊಂದು ಹೆಜ್ಜೆನೂ ಅದಕ್ಕೆ ತುಂಬಾ ಅವಶ್ಯಕತೆ ಆಗಿದೆ ಅಲ್ಲ. ಸ್ಮಾಲ್ ಸ್ಟೆಪ್ಸ್ ಮೇಕ್ಸ್ ಸೋ ಮಚ್ ಆಫ್ ಡಿಫರೆನ್ಸ್. ಸೊ ಇನ್ ದಟ್ ವೇ, ಹೌ ಇಸ್ ದಿಸ್ ಸ್ಟೋರಿ ಗೋಯಿಂಗ್ ಟು ಮೋಟಿವೇಟ್ ಅಸ್? Long ago, a young boy found a tiny dry seed in the desert. He was told if he spoke one kind word to it every day, it would grow. ಅವನು ಹೇಳಿದ್ರಂತೆ, ಈ ಒಂದ್ ಸಣ್ಣ ಪುಟ್ಟ ಬೀಜಕ್ಕೆ ಪ್ರತಿಯೊಂದ್ ದಿನಾನು ನೀನೊಂದ್ ಒಳ್ಳೆ ಮಾತಾಡಿದ್ರೆ ಅದು ಚೆನ್ನಾಗಿ ಬೆಳೆಯತ್ತಂತ ಹೇಳಿದಂತೆ. ನಾವೆಲ್ಲ ಆತರ ತಿಳ್ಕೊಂಡಿದೀವ. ಅದಕ್ಕೆ ನೀರ್ ಹಾಕ್ಬೇಕು, ಅದಕ್ಕೆ ಬೇಕಾಗಿರೋ ಆ ಏನದು ಹೊರ ಅದೆಲ್ಲ ಹಾಕ್ಬೇಕು. ದೆನ್ ಓನ್ಲಿ ಇಟ್ ವಿಲ್ ಗ್ರೋ, ರೈಟ್? It needs water. Also, so many manures are required for it to grow. So, but this boy was told that we need to give a kind word so that it will grow. He started with hello, then hope, then help. ಪ್ರತಿದಿನ ಒಂದೊಂದು ಒಳ್ಳೆ ಮಾತನ್ನ ಇಟ್ಟಂತೆ ಆ ಒಂದು ಬೀಜಕ್ಕೆ. He also watered along watering it. He used these kind words as well. ಪ್ರತಿಯೊಂದಿನೂ ಒಂದೊಂದು ಪದಗಳನ್ನ ಬಳಸ್ತಾ ಹೋದಂತೆ. ಈಚ್ ವರ್ಡ್ ವಾಸ್ ಅ ಡ್ರಾಪ್ ಆಫ್ ರೈನ್. ಪ್ರತಿ ಒಂದು ಪದಾನು ಆ ಮಳೆ ಹನಿ ತರ ಇತ್ತಂತೆ. ಡೇಸ್ ಪಾಸ್, ದೆನ್ ಮಂತ್ಸ್. ತಿಂಗಳ ತಿಂಗಳಾಗೋಯ್ತು, ಎಷ್ಟೋ ದಿನಗಳು ಕಳೆದೋಯ್ತು. ದಿಸ್ ಕ್ಲಾಸ್ಮೇಟ್ಸ್ ಲಾಫ್. ಏನಿದು, ಈ ತರ ಎಲ್ಲ ಯಾರಾದ್ರೂ ಹೇಳ್ತಾರ? ಒಳ್ಳೆ ಮಾತಿನಿಂದ ಒಂದು ಬೀಜ ದೊಡ್ಡ ಗಿಡನೋ ಮರನೋ ಆಗತ್ತಾ? ಏನ್ ನೀನ್ ಈ ತರ ಮಾಡ್ತಾ ಇದ್ಯಾ ಅಂತ ಅವರೆಲ್ಲ ಇವ್ನ್ ನೋಡಿ ನಕ್ಕದ್ರಂತ. ಹೀಸ್ ಕ್ಲಾಸ್ಮೇಟ್ಸ್ ಲಾಫ್ ಬಟ್ ಹಿ ಕೆಪ್ ಸ್ಪೀಕಿಂಗ್. ಆದ್ರೆ ಇವ್ನ್ ಬಿಡ್ಲೇ ಇಲ್ಲ. ಹಿ ಹ್ಯಾಡ್ ದಿಸ್ ಥಾಟ್, ಲೆಟ್ ದೆಮ್ ಲಾಫ್ ಬಟ್ ಲೆಟ್ ಮೀ ಕೀಪ್ telling these good words. He wasn't just watering a plant, he was watering his own courage. Years later, what happened? ಎಷ್ಟೋ ವರ್ಷ ಕಳೆದೋಯ್ತು. Where there was only dust stood a towering tree. ಸುತ್ತಮುತ್ತ ನೋಡಿದ್ರೆ ಡಸ್ಟ್ ಮಾತ್ರನೇ ಇತ್ತು. ಆದ್ರೆ ಆ ಜಾಗದಲ್ಲಿ ಒಂದು ದೊಡ್ಡ ಮರ ಬೆಳೆದಿತ್ತಂತೆ. ದ ಬಾಯ್ ಹ್ಯಾಡ್ ಬಿಕಮ್ ಅ ಕಾನ್ಫಿಡೆಂಟ್ ಸ್ಪೀಕರ್. He realized the tree wasn't magic. It was the result of his persistence. ಅಲ್ಲಿರೋ ಆ ಛಲ, ಆ ಛಲನೇ ಇಷ್ಟು ದೊಡ್ಡ ಮರವನ್ನ ಬೆಳೆಸ್ತು ಅನ್ನೋ ಥಾಟ್ ಅವನಲ್ಲಿ ಬಂತು. ಸೊ ಹಿ ರಿಯಲೈಸ್
ದಿಸ್ ಟ್ರೀ ವಾಸಂಟ್ ಮ್ಯಾಜಿಕ್. ಇದೊಂದು ಮ್ಯಾಜಿಕ್ ಆಗಿ ಟ್ರೀ ಈ ಜಾಗದಲ್ಲಿ ಬೆಳೆದಿಲ್ಲ. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ಹಿಸ್ ಪರ್ಸಿಸ್ಟೆನ್ಸ್. ಆಗತ್ತೆ, ಯಾರೋ ಹೇಳಿದ್ದಾರೆ, ಆ ಒಳ್ಳೆ ಮಾತುಗಳನ್ನ ನಾನು ಆಡ್ತೀನಿ, ನೀರು ಹಾಕ್ತೀನಿ, ಅದಕ್ಕೆ ಬೇಕಾಗಿರೋ ಮೆನ್ಯೂಸ್ ಅದೆಲ್ಲನೂ ಹಾಕ್ತೀನಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಒಳ್ಳೆ ಮಾತುಗಳು, ದೀಸ್ ಕೈಂಡ್ ವರ್ಡ್ಸ್ help the tree grow. What is the moral of the story that we get to know? Consistency is the key to growth. Consistency is the key to growth. Small daily efforts create big changes in our lives. ಸಣ್ಣ ಪುಟ್ಟ ಪ್ರಯತ್ನ ಪ್ರತಿದಿನ ನಾವು ಹಾಕ್ತಿವಲ್ವಾ, ಅದು ನಮ್ಮ ಜೀವನದಲ್ಲಿ ಎಷ್ಟೋ ದೊಡ್ಡ ಬದಲಾವಣೆಗಳನ್ನ ಮಾಡತ್ತೆ. ಆ ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಗೆ ತುಂಬಾ ಮುಖ್ಯ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಸ್ಥಿರತೆ. ನಮ್ಗೆ ತುಂಬಾ ಅವಶ್ಯಕತೆ ಅಲ್ವಾ? ಅದೇ ತರಾನೇ ಇಂಗ್ಲಿಷ್ ಮಾತಾಡೋದಕ್ಕೂ. ಈಗ ಒಬ್ರು ಮಾತಾಡ್ತಿದಾರೆ ಅಂದ್ರೆ ಅವ್ರನ್ನೇ ನೋಡ್ಕೊಂಡಿರ್ಬಾರ್ದು. ಅವ್ರು ಹೇಗ್ ಮಾತಾಡ್ತಿದ್ದಾರೆ, ಅವ್ರಲ್ಲಿ ಇರೋ ವಿಷಯ ಏನ್ ಚೆನ್ನಾಗಿದೆ, ಅವರಿಂದ ನಾನು ಏನ್ ಕಲಿಬೋದು, ಆತರ ಮಾತಾಡ್ಬೇಕಂದ್ರೆ ಅವ್ರು ನೋಡಿ ನಾನು ಏನಾದ್ರೂ ಒಂದು ವಿಷಯನ ಕಲ್ತ್ಕೊಬೋದಾ? ಆಗತ್ತೆ, ಖಂಡಿತ. ಸೊ ಎವ್ರಿ ಡೇ ಎಫರ್ಟ್ಸ್, ಇವತ್ತಿಂದ ಶುರು ಮಾಡಿ ಒಂದು ಎರಡೆರಡು ವರ್ಡ್, ಆಯ್ತಾ? ಇವತ್ ನಾನು ಈ ಮೋಟಿವೇಶನಲ್ ಸ್ಟೋರಿ ಆದ್ಮೇಲೆ ತೋರ್ಸೋದು ಒನ್ ಆಕ್ಷನ್ ವರ್ಡ್, ಅದಾದ್ಮೇಲೆ 2 ಪದಗಳನ್ನ ಬಳಸಿರೋ ಒಂದ್ ಸಣ್ಣ ಪುಟ್ಟ ವಾಕ್ಯಗಳು. ಇವೆಲ್ಲ ನಾವು ದಿನಾ ಬಳಸ್ತೀವಿ. ಇದನ್ನ ನೀವು ಜಾಸ್ತಿ ಉಪಯೋಗಿಸ್ತಾ ಯು ವಿಲ್ ಬಿ ವೆರಿ ಮಚ್ ಕಂಫರ್ಟಬಲ್ ಇನ್ ದಿ ಎವ್ರಿ ಡೇ ವರ್ಡ್ಸ್ ದಟ್ ಯು ಸ್ಪೀಕ್, ರೈಟ್? ಈ ಒಂದು ಪದಗಳನ್ನ ನೀವು ಮತ್ತೆ ಮತ್ತೆ ಮಾತಾಡ್ತಾ ಏನಾಗತ್ತೆ, ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಪರವಾಗಿಲ್ವೇ, ನನ್ಗೆ ಇಷ್ಟೆಲ್ಲ ವರ್ಡ್ಸ್ ಗೊತ್ತಿದೆಯಲ್ಲ, ಇನ್ನೂ ಚೆನ್ನಾಗೆ ನಾನು ಮಾತಾಡ್ಬೋದು ಅನ್ನೋ ಥಾಟ್ ನಿಮ್ಮಲ್ಲಿ ಬರತ್ತೆ. ಸೊ ಯು ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ವೆರಿ ಮಚ್ ಕಾನ್ಫಿಡೆಂಟ್ಲಿ. ಸೊ ಬಿಗ್ ಡ್ರೀಮ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ನೀವು ಹಾಕೋ ಸಣ್ಣ ಪುಟ್ಟ ಹೆಜ್ಜೆ, ಸಣ್ಣ ಪುಟ್ಟ ಎಫರ್ಟ್ಸ್, ಅದು ದೊಡ್ಡ ಕನ್ಸುಗಳು ಆ ಕನ್ಸನ್ನ ನೆನ್ಸಾಗತ್ತೆ. ಆಯ್ತಾ? ಮಾಡ್ತೀರಾ ನೀವು? ನೀವೆಲ್ಲರೂ ಸೂಪರ್ ಆಗಿ ಮಾತಾಡ್ತೀರಾ, ಆಯ್ತಾ? ಆ ಭಯ ಮೊದ್ಲು ನಮ್ಮಿಂದ ತೆಗ್ದಿಡ್ಬೇಕು. ಇದೇನಿದು ಓದು, ಹೋಗು, ಬಾ, ಇವೆಲ್ಲ ನಾವು ಉಪಯೋಗಿಸ್ತೀವಲ್ಲ ಪ್ರತಿದಿನ ಮಾತಾಡುವಾಗ. we use these words, right? What are these words? These are all the action words that we use. ಬಾ, ಕುತ್ಕೋ, ಬರ್ತೀಯಾ, ಹೋಗ್ತೀಯಾ, ಇಲ್ಲಿ ನೋಡು, ನಗು, ಬರಿ, ಬೇಗ ಓದು, ಜಾಸ್ತಿ ಓದ್ಬೇಕು, ನೀರ್ ಕುಡಿ. ಈ ಪದಗಳೆಲ್ಲ ದಿನಾ ಬಳಸ್ತೀರಾ? ಹೌದು. ದೀಸ್ ಆರ್ ಆಲ್ ಒನ್ ವರ್ಡೆಡ್ ಆಕ್ಷನ್ ವರ್ಡ್ಸ್, ರೈಟ್? ಸಿಂಗಲ್ ವರ್ಡ್. ಹೋಗು, ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತೀವಿ? ಗೋ, ಕರೆಕ್ಟಾ? ಗೋ ಹೋಮ್, ವಿ ನೀಡ್ ಟು ಗೋ ಹೋಮ್ ಆಫ್ಟರ್ ದ ಸೆಷನ್ ಗೆಟ್ಸ್ ಓವರ್. ಬಾ, ಇಲ್ಲಿ ಬಾ ಅಂದ್ರೆ ಏನು? ಕಮ್, ಕರೆಕ್ಟ್? ದಿಸ್ ಸಿಂಗಲ್ ವರ್ಡ್ ಬಾ, ಅದ್ರದ್ದು ಏನ್ ಅರ್ಥ? ಕಮ್. ಹೇಳಕ್ಕಾಗತ್ತಾ? ಯು ಆರ್ ಏಬಲ್ ಟು ಐಡೆಂಟಿಫೈ ಇಟ್? ಎಸ್, ಸೂಪರ್. ತಿನ್ನು, ಬೇಗ ತಿನ್ನು ಊಟನ. ಹೇಳ್ತಾರಲ್ಲ ಮನೆಯಲ್ಲಿ, ಟಿವಿ ನೋಡ್ತಾನೆ ಇರ್ತೀರಾ, ಅಮ್ಮ ಹೇಳ್ತಾರೆ ಇದನ್ನ, ತಿನ್ನು, ಬೇಗ ಊಟ ಮಾಡು ಅಂತ ಹೇಳ್ತಾರೆ. ತಿನ್ನು, ಈಟ್. ಅದಾದ್ಮೇಲೆ ಏನ್ ಮಾಡ್ತೀವಿ? ನೀರ್ ಕುಡಿತೀವಿ. ಕುಡಿ ಅಂದ್ರೆ ಏನು? ಡ್ರಿಂಕ್. ಸೊ ವಿ ಹ್ಯಾವ್ ಈಟನ್ ಅ ಫುಡ್, ಡ್ರಂಕ್ ವಾಟರ್. ಅದಾದ್ಮೇಲೆ ಏನ್ ಮಾಡ್ತೀವಿ? ಓದ್ಬೇಕಲ್ವಾ? ಪ್ರತಿದಿನ ಹೋಮ್ವರ್ಕ್ ಕೊಡ್ತಾರೆ, ಬರಿಬೇಕು, ಓದ್ಬೇಕು. ಓದು ಅಂದ್ರೆ read. So these are all simple words. Every day we use it, right? ಬರೆಯೋದು ಏನು? To write. ನಗು means yes, laugh. ಜಿಗು, ಈ ಪಿಕ್ಚರ್ ಒಂದ್ ನಿಮ್ಗೆ ಹೆಲ್ಪ್ ಮಾಡತ್ತಾ ಐಡೆಂಟಿಫೈ ಮಾಡಕ್ಕೆ? ಜಿಗು ಅಂದ್ರೆ ಏನಂತ? ಎಸ್, ಇಟ್ ಮೀನ್ಸ್ ಟು ಜಂಪ್. ನೋಡು, ಸಿ ಆರ್ ಲುಕ್. ಆಡು, ಆಟ ಆಡ್ತೀನಿ. ಏನ್ ಆಟ ಆಡ್ತೀನಿ? ಫುಟ್ಬಾಲ್ ಆಟ ಆಡ್ತೀನಿ ಮ್ಯಾಮ್. ಗುಡ್. ಕ್ರಿಕೆಟ್ ಆಟ ಆಡ್ತೀನಿ. ವಾವ್, ವೆರಿ ಗುಡ್. ಆಡು ಏನು? ಪ್ಲೇ. So these are all simple action words that we use in our day-to-day communication. Yes, we do use it, right? All right. ಈಗ ಈ ಸಿಂಗಲ್ ವರ್ಡ್ಸ್ ಎಲ್ಲ ನಾವು ಈಸಿಯಾಗಿ ಕಂಡುಹಿಡಿದ್ಬಿಟ್ಟಿದೀವಿ. 2 ವರ್ಡ್ ಸೇರಿಸಿ ಐಡೆಂಟಿಫೈ ಮಾಡಕ್ಕಾಗತ್ತಾ? ನಾನು ಇವಾಗ ಪಿಕ್ಚರ್ ತೋರಿಸಿದ್ರೆ ಅದೇನ್ ಪದ ಅಂತ ನಿಮ್ಗೆ ಹೇಳಕ್ಕಾಗತ್ತಾ? ಪ್ರಯತ್ನ ಮಾಡೋಣ, ಟ್ರೈ ಮಾಡೋಣ, ಕಂಡುಹಿಡಿತೀರಾ?
ತುಂಬಾ ಸಿಂಪಲ್ ಇರತ್ತೆ. ಬೆಳಗ್ಗೆ ಎದ್ದಿದ್ದಿಂದ ಸಾಯಂಕಾಲ ನಮ್ ಕೆಲ್ಸ ಮುಗಿಯತ್ತಲ್ಲ, ಸ್ಕೂಲ್ ಹೋಗ್ತೀವಿ, ಮನೆಗ್ ಬರ್ತೀವಿ. ಇದ್ರಲ್ಲಿ ಅಮ್ಮ ನಮ್ಮ ಹತ್ರ ಹೇಳೋ ಪದಗಳು, ಸ್ಕೂಲಲ್ಲಿ ಟೀಚರ್ ನಮ್ಮ ಹತ್ರ ಹೇಳೋದು, ಆಯ್ತಾ? ಅದನ್ನ ನೀವು ಕಂಡುಹಿಡಿತೀರಾ. ಇಟ್ಸ್ ಗೋಯಿಂಗ್ ಟು ಬಿ ಆಕ್ಷನ್ ವರ್ಡ್, ಬಟ್ two words are going to be together. What are those two words? You are going to identify it with the help of the picture. Yes? ಒಂದ್ ನಿಮಿಷ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಎಷ್ಟೋ ಪಿಕ್ಚರ್ಸ್ ಗಳಿದೆಲ್ಲ, ಒಂದೊಂದಾಗಿ ನೋಡೋಣ. ಎದ್ದೇಳೋ ಬೇಗ, ಟೈಮ್ ಆಗೋಯ್ತು, ಎದ್ದೇಳು ಅಂತಾರೆ. ವಾಟ್ ಡಸ್ ದಟ್ ಮೀನ್? ಏನಂತೀರಾ ಇಂಗ್ಲಿಷ್ ಅಲ್ಲಿ? ಎದ್ದೇಳು ಅಂತಾರೆ. ಏನದು? ಟೂ ವರ್ಡ್ಸ್ ಪುಟ್ ಟುಗೆದರ್. ವೇಕ್ ಅಪ್. ನೀಡ್ ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಎಸ್. ಎದ್ದಾದ್ಮೇಲೆ ಏನ್ ಮಾಡ್ತೀರಾ? ತಯಾರಾಗ್ತೀರಾ ಅಲ್ವಾ? ಆ ದಿನಕ್ಕೆ ಏನ್ ಬೇಕಾಗಿದೆಯೋ, ಬೇಗ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಯು ನೀಡ್ ಟು ಗೆಟ್ ರೆಡಿ. ಎಸ್, ಯು ನೀಡ್ ಟು ಗೆಟ್ ರೆಡಿ. ಗೆಟ್ ರೆಡಿ. ಅದಾದ್ಮೇಲೆ always we need to maintain a hygiene, right? We need to wash our hands, brush teeth, take bath. Yes, ಕೈಗಳನ್ನ ತೊಳ್ಕೋಬೇಕು. ವಾಶ್ ಹ್ಯಾಂಡ್ಸ್. ಹಾಗೆ ಹೋಗಕ್ಕಾಗತ್ತಾ ಸ್ಕೂಲ್ಗೆ? ಸ್ನಾನ ಮಾಡ್ಬಿಡ್ತಾನೆ ಹೋಗ್ಬೇಕು. ಬೇಗ ಸ್ನಾನ ಮಾಡ್ಬಿಟ್ ಬಾ ಅಂತಾರೆ ಅಮ್ಮ. ಏನದು? ವಾಟ್ ಇಸ್ ದಿ ಟೂ ವರ್ಡ್ಸ್? ವಾಟ್ ಆರ್ ದ ಟೂ ವರ್ಡ್ಸ್ ದಟ್ ವಿ ಯೂಸ್ ಓವರ್ ಹಿಯರ್? ಈ ಪಿಕ್ಚರ್ ನೋಡಿದ್ರೆ ಏನಂತ ಹೇಳಕ್ಕಾಗತ್ತೆ ನಿಮ್ಗೆ? To take bath. Yes, we take bath, we get ready. Then after we take bath, we pray to God. Yes, we pray to God. Correct. Pray God. Correct, ಮಕ್ಕಳೇ. Then ಚೆನ್ನಾಗಿ ಊಟ ಮಾಡಿದ್ರೇನೆ ಎನರ್ಜಿ ಇರತ್ತೆ. ಕ್ಲಾಸಲ್ಲಿ ಗಮನ ಕೊಟ್ಟು ಕೇಳ್ಬೋದು. ವಾಟ್ ಡಸ್ ಶಿ ಸೇ? ಯು ನೀಡ್ ಟು ಈಟ್ ವೆಲ್. ಈಟ್ ವೆಲ್. ಎಸ್, ಯು ನೀಡ್ ಟು ಈಟ್ ಫ್ರೂಟ್ಸ್, ವೆಜಿಟೇಬಲ್ಸ್. ಈ ಜಂಕ್ ಫುಡ್ಸ್ ಎಲ್ಲ ಅಷ್ಟೇನು ತಿನ್ನಂಗಿಲ್ಲ ಅಲ್ವಾ? ಊಟ ಆದ್ಮೇಲೆ ವಿ ಡ್ರಿಂಕ್ ವಾಟರ್. Simple sentences, right? Two words. Drink water. Eat well. Hurry up. Wake up. All these words we use every day, right? ಅಲ್ವಾ? ಒಪ್ಕೊಳ್ತೀರಾ ನೀವೆಲ್ಲರೂ? ಕೇಳ್ತಾ ಇರ್ತೀರಾ ತಾನೆ? ಬೇಗ ರೆಡಿ ಆಗೋ, ಬಸ್ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಹರಿ ಅಪ್. Bus will come or the van will come. Then what do? You wear your shoes. Wear shoes. Correct. ಶೂಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀರಾ? ವ್ಯಾನ್ ಬಂದ್ಬಿಟ್ಟಿದೆ. ಇಲ್ಬಾ ಅಂತ ಕರೀತಾರೆ. ಕಮ್ ಹಿಯರ್. ಎಸ್, ಕಮ್ ಹಿಯರ್. ಸೊ ದ ಪರ್ಸನ್ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದ ಗರ್ಲ್. ಏನಂತ ಇನ್ಸ್ಟ್ರಕ್ಷನ್ ಕೊಡ್ತಿದ್ರೆ? ಅಲ್ಲೋಗಮ್ಮ, ಅಲ್ಲಿ ಕಾಯ್ತಾ ಇದಾರೆ ನೋಡು ನಿಮ್ ಫ್ರೆಂಡ್ಸ್. ಗೋ ದೇರ್. ವಾಟ್ ಇಸ್ ದ ವರ್ಡ್? ಗೋ ದೇರ್. ಸಿಂಪಲ್ ಆಗಿದೆಲ್ಲ ಈ ವರ್ಡ್ಸ್. ಪ್ರತಿದಿನ ಬಳಸ್ತೀವ? ಕೇಳ್ಕೊಳ್ತೀರಾ ಅಷ್ಟು ಈ ವರ್ಡ್ಸ್ ಎಲ್ಲ ಪ್ರತಿದಿನ ಅಲ್ವಾ? These are simple words that we are very much used to every day. ಕುತ್ಕೋ. ಕ್ಲಾಸ್ಗೆ ಹೋಗ್ಬಿಟ್ಟಿದ್ರಾ? ಕುತ್ಕೊಳ್ಳೋಕೆ ಹೇಳ್ತಾರೆ ಮಿಸ್ ಅಲ್ವಾ? ಸಿಟ್ ಡೌನ್. Sit down on your bench. Then if at all she asks for a question, she asks you to answer. Stand up. Tell me the answer. Yes, what does this boy do over here? ಎದ್ ನಿಂತಿದ್ದಾನೆ ಅಲ್ವಾ? ಸ್ಟ್ಯಾಂಡ್ ಅಪ್. ಎದ್ ನಿಂತ್ಬಿಟ್ಟಿದ್ದೀರಾ? ಅದಾದ್ಮೇಲೆ ಇವಾಗೇನು ಬಿಸಿಲುಗಾಲ ಇನ್ನೂ ಇದೆ ಅಲ್ವಾ? ಸಿಕ್ಕಾಪಟ್ಟೆ ಶೆಕೆ ಆಗತ್ತೆ. ಫ್ಯಾನ್ ಹಾಕಕ್ ಹೇಳ್ತಾರೆ. ವಾಟ್ ಡು ವಿ ಡೂ? ವಿ ಟರ್ನ್ ಆನ್ ದಿ ಫ್ಯಾನ್, ವಿ ಟರ್ನ್ ಆನ್ ದಿ ಲೈಟ್ಸ್ ಇನ್ ದ ರೂಮ್. ಟರ್ನ್ ಆನ್. ಅದಾದ್ಮೇಲೆ ಹಾಕಿದ್ರೆ ಸಾಕಾ? ಕ್ಲಾಸಿಂದ ಹೊರಗಡೆ ಹೋಗುವಾಗ
ಆಫ್ ಮಾಡ್ಬಿಟ್ಟು ಹೋಗ್ಬೇಕಲ್ವಾ? ಏನಂತೀವಿ ಅದಕ್ಕೆ? ವಿ ಟರ್ನ್ ಆಫ್ ದಿ ಫ್ಯಾನ್. ಟರ್ನ್ ಆಫ್ or switch off. Yes, that is also right. ಬುಕ್ಸ್ ಎಲ್ಲ ತಗೊಂಡ್ ಬಾಪ ಕ್ಲಾಸ್ ನನ್ನ ರೂಮ್ಗೆ ಅಂತ ಹೇಳ್ತಾರೆ. ಯು ನೀಡ್ ಟು ಪಿಕ್ ಅಪ್ ದಿ ಬುಕ್ಸ್. ದಿಸ್ ಆಕ್ಷನ್ ಹಿಯರ್ ಡಿನೋಟ್ಸ್ ದಟ್ ಯು ನೀಡ್ ಟು ಪಿಕ್ ಅಪ್. ದ ವರ್ಡ್ ಇಸ್ ಪಿಕ್ ಅಪ್. ಮಾತಾಡ್ತಾನೆ ಇರ್ತೀರಾ ಕ್ಲಾಸಲ್ಲಿ ಅಲ್ವಾ? ಮಿಸ್ ಪಾಠ ಹೇಳ್ಕೊಡ್ತಿರುವಾಗ ಮಾತಾಡ್ತಾನೆ ಇರ್ತೀರಾ. ಅವಾಗ ಏನಂತಾರೆ? ಈ ಪಿಕ್ಚರ್ ನೋಡಿದ್ರೆ ಏನಂತ ಹೇಳಕ್ಕಾಗತ್ತೆ ಮಕ್ಳೇ? ಕೀಪ್ ಕ್ವೈಟ್. ಎಸ್, ಕೀಪ್ ಕ್ವೈಟ್. ಯಾಕೆ ಹೋಗೋದು ನಾವು ಸ್ಕೂಲ್ಗೆ? ಚೆನ್ನಾಗಿ ಓದಕ್ಕೆ ಅಲ್ವಾ? ವಿ ಗೋ ಟು ಸ್ಕೂಲ್ ಟು ಸ್ಟಡಿ ವೆಲ್. ಎಸ್, ಈ ಹುಡುಗ ಹಾಗೆ ತಾನೇ ಓದ್ತಾ ಇದ್ದಾನೆ. ವಿ ನೀಡ್ ಟು ಸ್ಟಡಿ ವೆಲ್. ಸ್ಟಡಿ ವೆಲ್. ಅಲ್ಲೂ ಇಲ್ಲೂ ನಿಮ್ ಗಮನ ಆ ಕಡೆ ಈ ಕಡೆ ಹೊಟ್ಟೋಯ್ತು ಅಂದ್ರೆ ಏನಂತಾರೆ ಮಿಸ್ಸು? ನಾನ್ ಮಾತಾಡೋದನ್ನ ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಲಿಸನ್ ಹಿಯರ್. ಕೇಳಿಸ್ಕೊಳ್ಳಿ, ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಪ್ಲೀಸ್ ಲಿಸನ್. ಪ್ಲೀಸ್ ಲಿಸನ್. ದಯವಿಟ್ಟು ಕೇಳಿಸ್ಕೊಳಪ್ಪ ಹೇಳ್ತಾರಲ್ವಾ? ಸೊ ಲಾಟ್ ಆಫ್ ವರ್ಡ್ಸ್ ವಿ ಸಾ ಓವರ್ ಹಿಯರ್. ಆಲ್ ದೀಸ್ ವರ್ಡ್ಸ್ ಆರ್ ಜಸ್ಟ್ ಟೂ ವರ್ಡ್ಸ್. ಎರಡು ಪದಗಳನ್ನ ಸೇರಿಸಿ ಹೇಳೋ ವಾಕ್ಯಗಳೇ. ಪ್ಲೀಸ್ ಲಿಸನ್, ಹರಿ ಅಪ್, ಗೆಟ್ ಅಪ್, ವೇಕ್ ಅಪ್, ಟರ್ನ್ ಆನ್, ಟರ್ನ್ ಆಫ್. ಎಸ್, eat well, study. You need to study well. All right. These two words are very much common in our day-to-day lives, right? ಇದನ್ನ ನಾವು ಯಾವಾಗ್ಲೂ ಕೇಳಿಸ್ಕೊಳ್ತಾನೆ ಇರ್ತೀವಿ ಅಲ್ವಾ? ಹೇಳ್ತಾನೆ, ಮನೇಲಿ ಕೇಳ್ತಾನೆ ಇರ್ತೀವಿ. So we are very much familiar with these words. Let us try to identify the places that we go every day. ಪ್ರತಿದಿನ ನೋಡೋ ಜಾಗಗಳು. ಒಂದು ಕ್ಲೂ ಕೊಟ್ಟಿರ್ತೀನಿ. ಆ ವರ್ಡ್ಸ್ ಅಲ್ಲಿರೋ ಲೆಟರ್ಸ್ ಜಂಬಲ್ ಅಪ್ ಆಗಿರುತ್ತೆ. ಏನಂತ ನೀವು ಕಂಡುಹಿಡಿಬೇಕು. ನೋಡೋಣ. ಯಾವ ನಂಬರ್ ಅಪ್ಪ ಚೂಸ್ ಮಾಡ್ಲಿ ನಾನು? ಅವ್ರು ಹೇಳಿದ್ದಾರೆ 4 ಅಂತ. ಓಕೆ. ಅ ಪ್ಲೇಸ್ ವೇರ್ ಯು ಬಾರೋ ಅಂಡ್ ರೀಡ್ ಬುಕ್ಸ್. ಪುಸ್ತಕಗಳನ್ನು ಸಾಲ ಪಡೆಯಲು ಮತ್ತು ಓದಲು ಇಲ್ಲಿಗೆ ಹೋಗುತ್ತೇವೆ. ಯಾವ ಜಾಗ ಅದು? ಆರ್ ಯು ಫೆಮಿಲಿಯರ್ ವಿತ್ ದಿಸ್ ಪ್ಲೇಸ್? ವಿ ಗೋ ಟು ದಿಸ್ ಪ್ಲೇಸ್. ಹೋಗ್ಬೇಕಲ್ಲ ಈ ಜಾಗಕ್ಕೆ. ಜಾಸ್ತಿ ಇನ್ಫಾರ್ಮೇಶನ್ ನಾವು ಸ್ವೀಕರಿಸ್ಕೋಬೇಕು. ಅವಾಗ್ಲೇ ಒಳ್ಳೆ ವಿಷಯಗಳನ್ನ ಕಲ್ತ್ಕೋಬಹುದು. ಐಡೆಂಟಿಫೈ ಮಾಡಕ್ ಆಯ್ತಾ? ಈ ಲೆಟರ್ಸ್ ನ ಜಂಬಲ್ ಅಪ್ ಆಗಿದೆ ಹೇಳಕ್ಕಾಗತ್ತಾ? ಎಸ್, ಇಟ್ ಇಸ್ ಲೈಬ್ರರಿ. ಕರೆಕ್ಟ್. ಹೋಗ್ತೀರಾ ನೀವು? ಎಕ್ಸಲೆಂಟ್. On to next challenge. You play here with your friends on swings and slides. ಸ್ನೇಹಿತರೊಂದಿಗೆ ಜೋಕಾಲಿ ಮತ್ತು ಆಟಗಳನ್ನು ಆಡಲು ಇಲ್ಲಿಗೆ ನಾವು ಹೋಗ್ತೀವಿ. ಇಲ್ಲಿಗೆ ಹೋಗುತ್ತೇವೆ. ಯಾವ ಜಾಗ ಅದು? KRAP. ತುಂಬಾ ಸಣ್ಣ ಪುಟ್ಟ ವರ್ಡ್ ಅಲ್ವಾ? ಯಾವ ಜಾಗ ಮಕ್ಳೇ ಅದು? ಎಸ್, ಇಟ್ ಇಸ್ ಪಾರ್ಕ್. ಯಾರಿಗೆಲ್ಲ ಹೋಗಕ್ ಇಷ್ಟ? ಪಾರ್ಕ್ ಹೋಗಿ ಆಟ ಆಡ್ತೀರಾ? ಎಸ್, ಪಾರ್ಕ್. ಸಿ ವರ್ಡ್. People go here to offer prayers and peace. ಪ್ರಾರ್ಥನೆ ಸಲ್ಲಿಸಲು ಜನರು ಇಲ್ಲಿಗೆ ಹೋಗುತ್ತಾರೆ. ಪ್ರಾರ್ಥನೆ ಜನರು ಇಲ್ಲಿಗೆ ಹೋಗುತ್ತಾರೆ. ಯಾವ ಜಾಗಕ್ಕೆ? ಎಸ್, ಪರ್ಫೆಕ್ಟ್. ಬೇಗ ಬೇಗ ಉತ್ತರಿಸ್ತಿದ್ದೀರಾ. ವೆರಿ ಗುಡ್. ಟೆಂಪಲ್ ಇಟ್ ಇಸ್. ವೇರ್ ಯು ಗೋ ಟು ಕೀಪ್ ಮನಿ ಸೇಫ್. ಹಣವನ್ನು ಸುರಕ್ಷಿತವಾಗಿಡಲು ನಾವು ಇಲ್ಲಿಗೆ ಹೋಗುತ್ತೇವೆ. ಯಾವ ಜಾಗ ಇದು? ಇದು 4 letter ವರ್ಡ್. ಜಾಗ. ಯಾವ ಜಾಗ ಇದು? ಬ್ಯಾಂಕ್. ಬ್ಯಾಂಕ್. ಅಮೇಜಿಂಗ್. ಬ್ಯಾಂಕ್. Shall we check? Yes. A place where you watch the latest movies.
ಹೊಸ ಚಲನಚಿತ್ರಗಳನ್ನು ನೋಡಲು ನಾವು ಇಲ್ಲಿಗೆ ಹೋಗುತ್ತೇವೆ. ಥಿಯೇಟರ್. ಓಕೆ, ಥಿಯೇಟರ್. ಈ ಲೆಟರ್ಸ್ ನ ಅಂಜಂಬಲ್ ಅಪ್ ಮಾಡಿದ್ರೆ ಏನ್ ಬರುತ್ತೆ? ಸಿನಿಮಾ. A place where farmers grow crops and vegetables. ರೈತರು ಬೆಳೆಗಳನ್ನು ಬೆಳೆಯು ಬೆಳೆಯುವ ಸ್ಥಳ. ಯಾವ ಜಾಗ? ಹಸಿರು ಬಣ್ಣದಲ್ಲಿದೆ. ಯಾವ ಜಾಗ ಇದು ಮಕ್ಕಳೇ? Yes, it is definitely a farm. Shall we check? Yes, you have identified this place perfectly. One last word we shall see. You go here to catch a train for travel. ಪ್ರಯಾಣಕ್ಕಾಗಿ ರೈಲು ಹತ್ತಲು ಇಲ್ಲಿಗೆ ಹೋಗುತ್ತೇವೆ. ಯಾವ ಜಾಗ? Obviously, correct answer, railway station. So we are very much familiar to these places, right? ನಾನು ಯಾಕೆ ಈ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದೀನಿ? ಆರ್ ವಿ ಫೆಮಿಲಿಯರ್ ವಿತ್ ದಿ ವರ್ಡ್ಸ್ ದಟ್ ವಿ ಯೂಸ್ ಇನ್ ಡೇ ಟು ಡೇ ಲೈಫ್, ದ ಪ್ಲೇಸಸ್ ವೇರ್ ವಿ ಗೋ, ವಿ ಸಿ ಮೋಸ್ಟ್ ಆಫ್ ದಿ ಡೇಸ್? ಎಸ್, ಆರ್ ವಿ ಏಬಲ್ ಟು ಐಡೆಂಟಿಫೈ ದೀಸ್ ವರ್ಡ್ಸ್? ಆರ್ ವಿ ಫೆಮಿಲಿಯರ್ ವಿತ್ ದೀಸ್ ವರ್ಡ್ಸ್? ಇದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದ್ಯಾ ಅಂತ ತಿಳ್ಕೊಳ್ಳೋಕೆ ಇಂತಹ ಪ್ರಶ್ನೆಗಳನ್ನ ನಾನು ಕೇಳ್ತಾ ಇರೋದು, ಆಯ್ತಾ? ಓಕೆ. ಸೊ ಎಷ್ಟೋ ಜಾಗಗಳು ತಿಳ್ಕೊಂಡ್ವಿ, ನೋಡಿದ್ವಿ. ಅದನ್ನ ನೀವು ಸೂಪರ್ ಆಗಿ ಐಡೆಂಟಿಫೈ ಮಾಡಿ ನನ್ಗೆ ಹೇಳಿದ್ದೀರಾ. ಇವತ್ತಿನ ಸೆಷನ್ ಅಲ್ಲೂ ನಾವು ಕ್ರಿಟಿಕಲ್ ಥಿಂಕಿಂಗ್ ಅದನ್ನ ನಾವು ನೋಡ್ತೀವಿ, ಆಯ್ತಾ? ನಿಮ್ ಥಿಂಕಿಂಗ್ ಪವರ್ನ ಎನ್ಹ್ಯಾನ್ಸ್ ಮಾಡೋಣ. ಓಕೆ, ತುಂಬಾ ಮುಖ್ಯ ಅಲ್ವಾ? ಯಾವುದೇ ಒಂದು ವಿಷಯವನ್ನ ಹಾಗೆ ನಾವು ನಂಬಾರ್ದು, ಹಾಗೆ ಒಪ್ಕೋಬಾರ್ದು, ಕರೆಕ್ಟಾ? ಯಾವುದೇ ಒಂದು ವಿಷಯ ಮಾಡಿದ್ರು ಅದನ್ನ ಚೆನ್ನಾಗಿ ಯೋಚನೆ ಮಾಡಿ ಅದಾದ್ಮೇಲೆನೆ ನಾವೇನ್ ಮಾಡ್ಬೇಕು? ವಿ ನೀಡ್ ಟು perform that action, right? One moment. ಈಗ ನಾವು ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ಸ್ ಅನ್ನ ನೋಡೋಣ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ.
Hope the screen is visible. Pattern. If A, C, E, G, what is the next letter? ಇದಾದ್ಮೇಲೆ ಬರೋ ಅಕ್ಷರ ಯಾವ್ದು? ಎ ಆದ್ಮೇಲೆ ಬಿ, ಬಿ ಬರ್ದಿಲ್ಲ. ಬಿ ಆದ್ಮೇಲೆ ಬರೋ ಸಿ ಅನ್ನ ಕೊಟ್ಟಿದ್ದಾರೆ. ಸೊ ವಾಟ್ ಹ್ಯಾವ್ ದೇ ಡನ್? ದೇ ಹ್ಯಾವ್ ಸ್ಕಿಪ್ ಒನ್ ಲೆಟರ್. ಪ್ರತಿಯೊಂದು ಅಕ್ಷರವನ್ನ ಬಿಟ್ಟು ಬರ್ದಿದ್ದಾರೆ ಅಲ್ವಾ? ಸೊ ಆಫ್ಟರ್ ಜಿ ವಿಚ್ ಲೆಟರ್ ಶುಡ್ ಅಪಿಯರ್? ಯಾವ ಅಕ್ಷರ ಬರ್ಬೇಕು ಮಕ್ಕಳೇ? ಹೆಚ್ ಬರ್ಬೇಕಾ? ಚೆಕ್ ಮಾಡೋಣ. Try counting every other letter. So it is giving us a hint. It isn't a H. Yes, it is I. Excellent. You are skipping one letter each time. Amazing. Next. A peer is struggling. Peer ಅಂದ್ರೆ ಏನೋ ಫ್ರೆಂಡ್. ಅವ್ರು ತುಂಬಾ ಕಷ್ಟಪಡ್ತಿದ್ದಾರೆ, ಏನೋ ಒಂದು ಪ್ರಾಬ್ಲಮ್. ವಾಟ್ ಇಸ್ ದ ಮೋಸ್ಟ್ ಸಪೋರ್ಟಿವ್ ಆಕ್ಷನ್? ಏನ್ ಮಾಡ್ಬೋದು ನೀವು ಅವ್ರಿಗೆ? ಯೋಚನೆ ಮಾಡಿ ಹೇಳಿ ನೋಡೋಣ. ಡೂ ಇಟ್ ಫಾರ್ ದೆಮ್. ಅವ್ರಿಗೋಸ್ಕರ ನೀವೇ ಮಾಡೋದು. ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ. ಚೆನ್ನಾಗಿ ಹೇಳ್ಕೊಡಿ ಅವ್ರಿಗೆ ಆ ಕಾನ್ಸೆಪ್ಟ್ಸ್ ನ. ಇಗ್ನೋರ್ ದೆಮ್. ಏನು ಮಾಡದೆ ಹಾಗೆ ಬಿಟ್ಬಿಡೋದು. ಡೂ ಹಾಫ್ ಫಾರ್ ದೆಮ್. ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡೋದು. ಏನ್ ಮಾಡೋಣ? ವಾಟ್ ವುಡ್ ಯು ಡೂ ಇಫ್ ಅಟ್ ಆಲ್ ಯು ಪುಟ್ ಇನ್ ದಿಸ್ ಸಿಚುಯೇಷನ್? ಯು ವಿಲ್ ಡೂ ಇಟ್ ಫಾರ್ ದೆಮ್ or will you explain the concepts clearly? Excellent. Yes. Empowerment through understanding is true learning. ನೀವೇ ಮಾಡ್ಬಿಡ್ತೀರಾ? ಒಬ್ರು ಹೇಳಿದರೆ I'll do it for them. Doing it for them denies from the chance to learn and grow. ಅವರೇ ಮಾಡೋದಿಕ್ಕೆ ಆ ಪ್ರಯತ್ನವನ್ನ ಕಮ್ಮಿ ಮಾಡ್ಬಿಡ್ತಾರಲ್ವಾ? ನೀವು ಅವ್ರು ಮಾಡ್ಕೊಟ್ಬಿಟ್ರೆ ಅವ್ರು ಹೇಗ್ ಕಲಿಯೋದು? ಸೊ ಯು ಎಕ್ಸ್ಪ್ಲೇನ್ ಟು ದೆಮ್, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ and they can accomplish the task. Right? Okay. Sorry. If Z, Y, X, W, what is the next letter? ಈ ಪ್ಯಾಟರ್ನ್ ನೋಡಿದ್ರೆ ಏನಂತ ಅನ್ಸುತ್ತೆ ಮಕ್ಳು ನಿಮ್ಗೆ? ರಿವರ್ಸ್ ಆರ್ಡರ್ ಬರ್ದಿರೋ ತರ ಇದೆಯಲ್ಲ? ಕರೆಕ್ಟ್. ನೆಕ್ಸ್ಟ್ ಲೆಟರ್ ಯಾವುದು? ಟಿ ನ. ಒಬ್ರು ಹೇಳಿದ್ದಾರೆ ಟಿ ಅಂತ. ನೋಡಿ, ಚೆಕ್ ದ ಲೆಟರ್ ಬಿಫೋರ್ ಡಬ್ಲ್ಯೂ. ಡಬ್ಲ್ಯೂ ಮುಂಚೆ ಏನ್ ಬರುತ್ತೆ? ಸೊ ದೇ ಹ್ಯಾವ್ ರಿಟರ್ನ್ ಇಟ್ ಇನ್ ದ ರಿವರ್ಸ್ ಆರ್ಡರ್. ಡಬ್ಲ್ಯೂ ಮುಂಚೆ ಬರೋ ಲೆಟರ್ ಅನ್ನ ನಾವು ಬರಿಬೇಕು. ಡಬ್ಲ್ಯೂ ಆದ್ಮೇಲೆ ಬರೋ ಲೆಟರ್ ಆದ್ಮೇಲೆ ಬರೋದು ಎಕ್ಸ್. ಡಬ್ಲ್ಯೂ ಮುಂಚೆ ಬರೋದು ಏನು? ಕರೆಕ್ಟ್. ಇಟ್ ಇಸ್ ವಿ. A classmate is excluded. How do you respond? Join the others in ignoring them. ಅವ್ರನ್ನ ಇಗ್ನೋರ್ ಮಾಡೋ ತರ ನೀವು ಅವ್ರ ಜೊತೆಗೆ ಸೇರ್ಬಿಡ್ತೀರಾ. ಇನ್ವೈಟ್ ದೆಮ್ ಟು ಜಾಯಿನ್ ದ ಗ್ರೂಪ್. ಆ ತರ ಎಲ್ಲ ಮಾಡ್ಬಾರ್ದು. ನಮ್ ಜೊತೆ ನೀನು ಜಾಯಿನ್ ಮಾಡಪ್ಪ ಅಂತ ಕರಿತೀರಾ. ಟೆಲ್ ದೆಮ್ ದೇ ಆರ್ ಟೂ ಸ್ಲೋ. ತುಂಬಾ ಮೆತ್ತಗ್ ಮಾಡ್ತಿದ್ಯಾ, ಅದನ್ನೇ ಆ ಕಾರಣಕ್ಕೋಸ್ಕರ ನಿನ್ನ ಎಕ್ಸ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತೀರಾ. ಆರ್ ಯು ಜಸ್ಟ್ ಸ್ಟೇ ಔಟ್ ಆಫ್ ಇಟ್. ವಾಟ್ ಡು ಯು ಡೂ? ಇನ್ವೈಟ್ ದೆಮ್ ಟು ಜಾಯಿನ್ ದ ಗ್ರೂಪ್. ಎಸ್. ಯಾಕೆ ಇನ್ವೈಟ್ ಮಾಡ್ಬೇಕು? ಎಂಪತಿ ಇಸ್ ದ ಕಾರ್ನರ್ ಸ್ಟೋನ್ ಆಫ್ ಲೀಡರ್ಶಿಪ್. ಬೇರೆಯವರೆಲ್ಲ ಮಾಡ್ತಿದಾರಂತ ಕಾರಣಕ್ಕೋಸ್ಕರ ನೀವು ಆತರ ಮಾಡ್ಬೋದಾ? ಯು ಶುಡಂಟ್ ಡೂ ಲೈಕ್ ದಟ್. ಯು ಶುಡಂಟ್ ಎಕ್ಸ್ಪ್ಲೋರ್ ದಟ್. ಯು ನೀಡ್ ಟು ಆಕ್ಟ್ as a true leader. You need to act with empathy. Yes. Decode this word. If bat is CBU, how is cat coded? ಅಂದ್ರೆ ಏನ್ ಮಾಡಿದ್ದಾರೆ? ಈಗ ಬ್ಯಾಟ್ ಅನ್ನೋ ಪದಕ್ಕೆ CBU ಅಂತ ಹೇಳಿದ್ರೆ ಕ್ಯಾಟ್ ಅನ್ನೋ ವರ್ಡ್ ನ ಹೇಗ್ ಕೋಡ್ ಮಾಡ್ಬೋದು, ಏನಂತ ಬರಿಬೋದು ಅಂತ ಕೇಳ್ತಿದ್ದಾರೆ. ಸೊ ಈಗ ಬ್ಯಾಟ್ ಅನ್ನೋ ವರ್ಡ್ ನ ಅಬ್ಸರ್ವ್ ಮಾಡಿ. ಬಿ ಗೆ ಸಿ ಅನ್ನೋ ಲೆಟರ್ ನ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಆಫ್ಟರ್ ಬಿ ಸಿ ಇಸ್ ಬಿನ್ ರಿಟನ್. ಆಫ್ಟರ್ ಎ ಬಿ ಕಮ್ಸ್. ಆಫ್ಟರ್ ಟಿ ಯು ಕಮ್ಸ್. ಸೊ ಇಟ್ ಇಸ್ CBU. Same way it happens for the cat word also, right? After C, what comes? D. After A, it comes B. ಎರಡು ಆಪ್ಷನ್ ಇಲ್ಲ, ಹತ್ತರನೇ ಇದೆಯಲ್ಲ. DBU, DBB. ಯಾವ್ದು ಚೂಸ್ ಮಾಡ್ತೀವಿ? ಟಿ ಆದ್ಮೇಲೆ ಏನ್ ಬರುತ್ತೆ? ಎಸ್, ಲೆಟರ್ ಯು ಅಪಿಯರ್ಸ್. ಸೊ C+1 D. After A, one letter is added B. And after T, one letter more is added. It is U. A friend encourages skipping a test. Smartest move. ಪ್ರತಿಯೊಂದ್ ಸತಿನೂ ಟೆಸ್ಟ್ ಕೊಡುವಾಗ ಸ್ಕಿಪ್ ಮಾಡ್ತಾನೆ ಹೋಗ್ತಾನಂತೆ. ಅದು ಒಳ್ಳೇದಾ? ಇಸ್ ಇಟ್ ಅ ಸ್ಮಾರ್ಟ್ ಮೂವ್? ಎಸ್ಕೇಪ್ ಆಗ್ಬಿಡ್ತಾನೆ. ಅದು ಒಳ್ಳೇದಾ? ಸ್ಕಿಪ್ ಮಾಡೋದು ಒಳ್ಳೇದೇ. ಸ್ಕಿಪ್ ಇಟ್.
Politely decline and study hard. Ask for answers. Only study some parts. ಕೆಲವು ಭಾಗಗಳನ್ನ ಓದಿದ್ರೆ ಸಾಕು. ಆನ್ಸರ್ಸ್ ಏನಂದ್ರೆ ತಿಳ್ಕೊಂಡ್ರೆ ಸಾಕು. ಇಲ್ಲ ಈ ಸತಿನೂ ನಾನು ಬಿಟ್ಬಿಡೋಣ. ಪೊಲೈಟ್ಲಿ ಡಿಕ್ಲೈನ್ ಅಂಡ್ ಸ್ಟಡಿ ಹಾರ್ಡ್. ಇಲ್ಲ ನಾನು ಆತರ ಮಾಡೋದಿಲ್ಲ. ಪ್ರಯತ್ನ ಮಾಡ್ತೀನಿ, ಓದ್ತೀನಿ ಕಠಿಣವಾಗಿ. ಎಸ್, ದಟ್ ಇಸ್ ಅ ಸ್ಟ್ರಾಂಗ್ ಇಂಟೆಗ್ರಿಟಿ. ಲಾಂಗ್ ಟರ್ಮ್ ಸಕ್ಸಸ್ ಓವರ್ ಶಾರ್ಟ್ ಟರ್ಮ್ ಈಸ್. ಗ್ರೇಟ್. ಇಂತಹ ಥಾಟ್ ನಮ್ಮಲ್ಲೂ ಬರ್ಬೇಕಲ್ವಾ, ರೈಟ್? ಸೊ ಹೌ ವುಡ್ ಯು manage if at all you're put in such a situation? If book is CPPL, how is pen coded? So same rule applies over here, right? What would you write over here? How would you code it? UFO. Yes. After P, it is Q. After E, it is F. After N, it is O. Amazing. Simple ಆಗಿದೆಯಲ್ಲ? You break something of friends. How to fix it? ಯಾವುದೋ ಒಂದು ಆಬ್ಜೆಕ್ಟ್ ನಿನ್ನ ಫ್ರೆಂಡ್ದು ಹೊಡೆದಾಕ್ಬಿಟ್ಟಿದ್ದೀರಾ, ಅದನ್ನ ಹೇಗ್ ಸರಿ ಮಾಡ್ತೀರಾ? ನಾನ್ ಮಾಡ್ಬಿಟ್ಟಿನಿ. ಈ ಸಿಚುಯೇಷನ್ ನಲ್ಲಿ ನೀವಿದ್ರೆ ಏನ್ ಮಾಡ್ತೀರಾ? ಯು ಹೈಡ್ ಇಟ್ ಆರ್ ವಿಲ್ ಯು ಅಡ್ಮಿಟ್ ಇಟ್, ಅಪಾಲಜೈಸ್ ಅಂಡ್ ರೀಪ್ಲೇಸ್ ಇಟ್? ಒಪ್ಕೊಳ್ತೀರಾ? ಅದಾದ್ಮೇಲೆ ನೀವು ಮಾಡಿರೋ ತಪ್ಪನ್ನ ಅದನ್ನ ಕ್ಷಮಿಸಕ್ ಹೇಳ್ತೀರಾ. ಏನಾದ್ರೂ ಸರಿ ಮಾಡಕ್ ಆಗತ್ತಾ ಅಂತ ನೋಡ್ಬಿಟ್ಟು ರೀಪ್ಲೇಸು ಮಾಡ್ಬೋದು. ಆ ಒಂದು ಆಪ್ಷನ್ ಇದೆ. ಬ್ಲೇಮ್ ಸಮ್ವನ್ ಎಲ್ಸ್, ಇದೊಂದು ಒಳ್ಳೆ ಉಪಾಯನಾ? ಇನ್ನೊಬ್ಬರ ಮೇಲೆ ಚಾಡಿ ಹಾಗೆ ಹೇಳೋದು, ಅವರೇ ಮಾಡಿದಾರೆ ನಾನ್ ಮಾಡಿಲ್ಲ ಅಂತ ಹೇಳೋದು, ಇದು ಸರಿನಾ? ಇಲ್ಲ. ಆರ್ ಯು ಜಸ್ಟ್ ಇಗ್ನೋರ್ ಇಟ್, ಗೊತ್ತಿಲ್ಲದೆ ತರಾನೇ ಇರೋದು. ಏನ್ ಮಾಡ್ತೀರಾ? ಇಫ್ ಅಟ್ ಆಲ್ ಯು ಆರ್ ಅ ಗುಡ್ ಪರ್ಸನ್, ವಾಟ್ ವುಡ್ ಯು ಡೂ? ಯು ನೀಡ್ ಟು ಅಡ್ಮಿಟ್ ಇಟ್. ಹೌದು, ಒಪ್ಕೊಳ್ತೀನಿ, ನಾನೇ ಮಾಡಿದೆ, ಅದನ್ನ ಕ್ಷಮಿಸಿ, ನಾನು ಅದನ್ನ ಹೇಗಾದ್ರೂ ಸರಿ ಮಾಡ್ತೀನಿ. ಪರ್ಫೆಕ್ಟ್. ದಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಹೈ ಕ್ಯಾರೆಕ್ಟರ್ ಪರ್ಸನ್. ಎಸ್, ಹಾಗೆ ಇರ್ಬೇಕಲ್ವಾ? ಟೂ ಫ್ರೆಂಡ್ಸ್ ಆರ್ಗ್ಯೂ ಓವರ್ ಅ ಪ್ರಾಜೆಕ್ಟ್. ಹೌ ಟು ಮೀಡಿಯೇಟ್? ಹೇಗೆ ಅದನ್ನ ನೀವು ಸರಿ ಮಾಡ್ತೀರಾ? ನೀವು ಆ ಜಾಗದಲ್ಲಿ ಇದ್ರೆ, ಇಬ್ರು ಗೆಳೆಯರಿದ್ದಾರೆ, ಒಂದು ಪ್ರಾಜೆಕ್ಟ್ಗೋ ಯಾವ್ದೋ ಒಂದು ವಿಷಯಕ್ಕೋಸ್ಕರ ಜಗಳ ಮಾಡ್ತಿದ್ದಾರೆ. ಹೇಗ್ ನೀವು ಇದನ್ನ ಮಧ್ಯದಲ್ಲಿ ಹೋಗಿ ಸರಿ ಮಾಡ್ತೀರಾ? ಪಿಕ್ ಯೋರ್ ಬೆಸ್ಟ್ ಫ್ರೆಂಡ್ ಸೈಡ್. ನಿಮ್ ಬೆಸ್ಟ್ ಫ್ರೆಂಡ್ ಯಾರೋ ಇದರಲ್ಲಿ, ಅವ್ರ ಜಾಗಕ್ಕೆ ಅವ್ರನ್ನ ಸಪೋರ್ಟ್ ಮಾಡ್ತೀರಾ? ಲಿಸನ್ ಟು ಬೋತ್ ಅಂಡ್ ಫೈಂಡ್ ಅ ಕಾಂಪ್ರಮೈಸ್. ಇಬ್ರು ಹೇಳೋ ಒಪಿನಿಯನ್ ನ ಕೇಳ್ಕೊಂಡ್ಬಿಟ್ಟು ಹೇಗ್ ಸರಿ ಮಾಡೋದು ಅಂತ ಯೋಚನೆ ಮಾಡ್ತೀರಾ. then you find a compromise. Tell them to stop acting like this. ಚಿಕ್ಕ ಮಕ್ಕಳ ತರ ಆಡ್ಬೇಡಿ ಅಂತ ಹೇಳ್ಬಿಡ್ತೀರಾ, ಆರ್ ಯು ಜಸ್ಟ್ ಸ್ಟೇ ಔಟ್ ಆಫ್ ಇಟ್. ಅವರಿಬ್ರು ಜಗಳ ಮಾಡ್ಕೊಳ್ಳಿ, ನಾನ್ ಹಾಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀರಾ? ನೋ. ವಾಟ್ ವುಡ್ ಯು ಡೂ? ಯು ವಿಲ್ ಲಿಸನ್ ಟು ಬೋತ್ ಆಫ್ ದಿಯರ್ ಕನ್ಸರ್ನ್ಸ್. ಯಾಕೆ ಈ ತರ ಮಾಡ್ತಿದಾರೆ ಅಂತ ಕೇಳ್ಕೊಳ್ತೀರಾ. ಅದಾದ್ಮೇಲೆ ಅದನ್ನ ಹೇಗ್ ಸರಿ ಮಾಡ್ಸೋದು ಅನ್ನೋ ಒಂದು ಉಪಾಯವನ್ನು ಹೇಳ್ತೀರಾ. ಸೊ ಯು ಲಿಸನ್ ಟು ಬೋತ್ ಅಂಡ್ ಫೈಂಡ್ ಅ ಕಾಂಪ್ರಮೈಸ್. ದಟ್ ವುಡ್ ಬಿ ಅ ಗುಡ್ ಫ್ರೆಂಡ್. ಯು ವುಡ್ ಬಿ ಅ ಗುಡ್ ಫ್ರೆಂಡ್ ಇನ್ ದಟ್ ಕೇಸ್, right? Or will you tell them to stop acting like kids? I got this answer from most of them. Mediation needs empathy. ಸೊ ಮಧ್ಯದಲ್ಲಿ ಹೋಗಿ ನಿಮ್ಮನ್ನ ಸಾಲ್ವ್ ಮಾಡೋ ಅಂತ ಹೇಳ್ತಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಸೊ ಯು ವಿಲ್ ನಾಟ್ ಜಸ್ಟ್ ಆಕ್ಟ್ ಇನ್ ದಿಸ್ ಮ್ಯಾನರ್. ಈ ತರ ಮಕ್ಳ ತರ ಆಡ್ಕೊಳ್ದೆ ಇರಿ ಅಂತ ಹೇಳ್ತೀರಾ? ಇಲ್ಲ. ಯು ನೀಡ್ ಟು ಆಕ್ಟ್ ಲಿಟಲ್ ಮೆಚೂರ್ಡ್ಲಿ, ರೈಟ್? ಸೊ ಯು ವಿಲ್ ಡೆಫಿನೆಟ್ಲಿ ಲಿಸನ್ ಟು ಬೋತ್ ಆಫ್ ದೆಮ್ ಅಂಡ್ ಫೈಂಡ್ ಫಾರ್ ಅ ಕಾಂಪ್ರಮೈಸ್. ಸೂಪರ್. ಸೊ ಇವತ್ತಿನ ದಿನದಲ್ಲಿ ಎಷ್ಟೋ ವಿಷಯಗಳನ್ನ ನಾವು ನೋಡಿದೀವಿ. ಒನ್ ವರ್ಡ್ ಆಕ್ಷನ್ ವರ್ಡ್ಸ್, ಟೂ ಆಕ್ಷನ್ ವರ್ಡ್ಸ್ ಪುಟ್ ಟುಗೆದರ್ that we use in our day-to-day life, then critical thinking questions. Sorry, I extended the session by 5 more minutes. Sorry for that. Class is now ready. Jai Hind, Jai Bharat, Jai Vidyashakti. Thank you.